ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿಯ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಬ್ಯಾಂಕಿಗೆ ಪ್ರಸಕ್ತ ಸಾಲಿನಲ್ಲಿ 4.1 ಕೋಟಿ ನಿವ್ವಳ ಲಾಭ. ಅಧ್ಯಕ್ಷ ಮಹಾವೀರ್ ನಿಲಜ್ಗಿ. ಗ್ರಾಮೀಣ ಜನರ ಜೀವನಾಡಿ, ಗ್ರಾಹಕ ಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿ ಹುಕ್ಕೇರಿ ಶ್ರೀ ಮಹಾವೀರ ಬ್ಯಾಂಕ್ ತ್ವರಿತಗತಿಯಲ್ಲಿ ಸೇವೆ, ಗ್ರಾಹಕ ಸದಸ್ಯರ ವಿಶ್ವಾಸ ಗಳಿಸಿ ಪ್ರಗತಿ ಪಥದತ್ತ ಸಾಗಿದೆ. ಅಧ್ಯಕ್ಷ ಮಹಾವೀರ್ ನಿಲಜ್ಗಿ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಬ್ಯಾಂಕಿಗೆ 4.1 ಕೋಟಿ ನಿವ್ವಳ ಲಾಭ. ಮಹಾವೀರ್ ನಿಲಜ್ಗಿ. ಜನರ ಜೀವನಾಡಿ, ಗ್ರಾಹಕ ಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಬ್ಯಾಂಕ್. ಹುಕ್ಕೇರಿ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಂಘ ವಾಣಿಜ್ಯ ಚಟುವಟಿಕೆಗಳೊಂದಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಗ್ರಾಹಕ ಸದಸ್ಯರ ವಿಶ್ವಾಸ ಗಳಿಸಿ ಪ್ರಗತಿ ಪಥದತ್ತ ಸಾಗಿದ್ದು, ಹುಕ್ಕೇರಿಯ ಶ್ರೀ ಮಹಾವೀರ ಬ್ಯಾಂಕ್ ಗ್ರಾಮೀಣ ಜನರ ಜೀವನಾಡಿಯಾಗಿ ಹೊರಹೊಮ್ಮಿದೆ. ಇಂದು ಹುಕ್ಕೇರಿಯ ಶ್ರೀ ಮಹಾವೀರ ಶಿಕ್ಷಣ ಸಂಸ್ಥೆಯ ಆಡಳಿತ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ, ಆಧುನಿಕ ಸೌಲಭ್ಯಗಳೊಂದಿಗೆ ಗ್ರಾಹಕ ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಆಡಳಿತ ಮಂಡಳಿಯ ಸೂಕ್ತ ಮಾರ್ಗದರ್ಶನ, ಸಿಬ್ಬಂದಿ ಪ್ರಾಮಾಣಿಕ ಹಾಗೂ ದಕ್ಷ ತ್ವರಿತಗತಿಯಲ್ಲಿ ಸೇವೆ ಹಾಗೂ ಗ್ರಾಹಕ ಸದಸ್ಯರ ಸಹಕಾರದಿಂದ ಶ್ರೀ ಮಹಾವೀರ ಸೌಹಾರ್ದ ಬ್ಯಾಂಕ್ ಜಿಲ್ಲೆಯಲ್ಲಿಯೇ ಅಪಾರ ಜನಮನ್ನಣೆ ಗಳಿಸಿದೆ. ತಮ್ಮ ಸಂಸ್ಥೆಗೆ ಗ್ರಾಹಕ ಸದಸ್ಯರೇ ಆಧಾರ ಸ್ತಂಭ. ಆಡಳಿತ ಮಂಡಳಿ ಸಿಬ್ಬಂದಿ ಹಾಗೂ ಗ್ರಾಹಕರು ಬ್ಯಾಂಕಿನ ಅವಿಭಾಜ್ಯ ಅಂಗವಾಗಿದ್ದು, ಗ್ರಾಹಕ ಸದಸ್ಯರ ಹಿತಾಸಕ್ತಿ ಗಮನದಲ್ಲಿಟ್ಟುಕೊಂಡು ಅನೇಕ ಸೇವೆಗಳನ್ನು ಒದಗಿಸಲಾಗಿದೆ. ಹೊಸ ತಂತ್ರಜ್ಞಾನ ಮೂಲಕ ಗ್ರಾಹಕರ ಮನೆ ಬಾಗಿಲಿಗೆ ಸೇವೆ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. 2025-26ನೇ ಸಾಲಿನಲ್ಲಿ 4.1 ಕೋಟಿ ನಿವ್ವಳ ಲಾಭ ಬಂದಿದ್ದು, ದುಡಿಯುವ ಬಂಡವಾಳ 342 ಕೋಟಿ ಇದ್ದು, ಒಟ್ಟು ವಾರ್ಷಿಕ ವಹಿವಾಟು 1,332 ಕೋಟಿ ಆಗಿದ್ದು, ಪ್ರಧಾನ ಕಚೇರಿ ಒಳಗೊಂಡು 17 ಶಾಖೆ ಇದ್ದು, ಒಟ್ಟು ಸದಸ್ಯರು 14,759 ಇದ್ದಾರೆಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಮಹಾವೀರ್ ನಿಲಜ್ಗಿ, ರೋಹಿತ್ ಚೌಗಳ, ಸಂಜಯ್ ನಿಲಜ್ಗಿ, ಬಾಹುಬಲಿ ಸೊಲ್ಲಾಪುರೆ, ಸುಕುಮಾರ್ ಕತಗಲ್ಲಿ, ಅಕ್ಕಪ್ಪ ಕತಗಲ್ಲಿ, ಭರಮಪ್ಪ ಲಟ್ಟಿ, ಕಿರಣ್ ಸೊಲ್ಲಾಪುರೆ, ಪ್ರಜ್ವಲ್ ನಿಲಜ್ಗಿ, ಅಶೋಕ್ ಪಾಟೀಲ್ ಸೇರಿದಂತೆ ಮಹಾವೀರ ಸೌಹಾರ್ದ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಶ್ರೀಮಂತ ನಿಲಜ್ಗಿಯವರು ಹುಕ್ಕೇರಿ ಭಾಗದ ಒಂದು ಆರ್ಥಿಕ ಒಂದು ವ್ಯವಸ್ಥೆಗಾಗಿ 2000ರಲ್ಲಿ ಇದನ್ನು ಪ್ರಾರಂಭಿಸಿದರು. ಈಗ ಈ ಸಂಸ್ಥೆಯು ಸುಮಾರು 6 ಜಿಲ್ಲೆಗಳ ಕಾರ್ಯವ್ಯಾಪ್ತಿ ಹೊಂದಿ ವಿಶೇಷವಾಗಿ ಈ ಸಹಕಾರಿಯು ಒಂದು ಗ್ರಾಹಕರ ಸೇವೆಯೇ ಮುಖ್ಯ ಅಂತ ತಿಳಿದುಕೊಂಡು ಸಹಕಾರ ಸೇವೆ ನಮ್ಮ ಮುಖ್ಯ ಉದ್ದೇಶ. ಅದರ ನಂತರ ಗ್ರಾಮೀಣ ಭಾಗದ ಅಥವಾ ಎಲ್ಲರಿಗೂ ಕಟ್ಟಕಡ ವ್ಯಕ್ತಿಗೂ ಈ ಒಂದು ಸಂಸ್ಥೆಯ ಸೇವೆ ಸಿಗಬೇಕೆಂಬ ಉದ್ದೇಶದಿಂದ ಈ ಸಂಸ್ಥೆಯನ್ನು ನಾವು ಆಡಳಿತಗೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ತಮ್ಮೆಲ್ಲರ ಸಹಕಾರದಿಂದ ಸುಮಾರು ಕಳೆದ ವರ್ಷ ಇದು 25 ವರ್ಷಗಳನ್ನ ಪೂರೈಸಿ 25 ವರ್ಷಗಳ ಪೂರೈಸಿದಾಗ ಒಂದು ವಿಶೇಷ ಕಾರ್ಯದಿಂದ ಸುಮಾರು 100 ಜನರಿಗೆ ಕಣ್ಣಿನ ಮೋತಿಬಿಂದು ಆಪರೇಷನ್ ಇರ್ಬೋದು, ಅಥವಾ ಮತ್ತು ಹೃದಯ ರೋಗ ತಪಾಸಣೆ, BP ತಪಾಸಣೆಯಿಂದ ಇನ್ನಿತರರ ತಪಾಸಣೆ ಸುಮಾರು 200 ಜನರಿಗೆ ವಿಶೇಷವಾಗಿ ಕೈಗೊಳ್ಳುವ ಮುಖಾಂತರ ಈ ಸಂಸ್ಥೆ ವಿಶೇಷವಾಗಿ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದೆ. ಹಾಗೆ ಈ ಒಂದು ಸಂಸ್ಥೆಯು ಸಿಬ್ಬಂದಿ ವರ್ಗದವರಿಗೂ ಕೂಡ ಯಾವುದೇ ಒಂದು ಆರೋಗ್ಯ ವಿಮೆ ಅಥವಾ ಅವರಿಗೇನಾದರೂ ಆದರೆ ನೌಕರರ ಆರೋಗ್ಯ ನಿಧಿಯಿಂದ ಸಹಾಯ ಮಾಡುವ ಮುಖಾಂತರ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಬರುವ ದಿನಮಾನಗಳಲ್ಲಿ ಈ ಸಂಸ್ಥೆಯು ಇನ್ನೂ ಹೆಚ್ಚಿನ ಒಂದು ಪ್ರಗತಿ ಹೊಂದಲೆಂದು ಆಶಿಸುತ್ತಾ ಕಳೆದ ಸುಮಾರು 25 ವರ್ಷಗಳಲ್ಲಿ
ಈ ಸಂಸ್ಥೆಯು ಒಂದು ಪ್ರಧಾನ ಕಚೇರಿ ಮತ್ತು 16 ಶಾಖೆಗಳನ್ನು ಒಳಗೊಂಡು ಇದರಲ್ಲಿ 7 ಶಾಖೆಗಳು ಸ್ವಂತ ಕಟ್ಟಡ ಹೊಂದಿದ್ದು ಬೆಳಗಾವಿ, ಧಾರವಾಡ, ವಿಜಯಪುರ, ಬಾಗಲಕೋಟ್, ಹಾವೇರಿ, ಗದಗ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಯನ್ನು ಕಾರ್ಯವ್ಯಾಪ್ತಿ ಒಳಗೊಂಡು ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿಯವರೆಗೆ ಈ ಸಂಸ್ಥೆಯು ಈ 31/3/2026ಕ್ಕೆ ಸಹಕಾರಿಯ ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮ ಮುಂದೆ ಹೇಳಕ್ಕೆ ಇಚ್ಛಪಡ್ತೀನಿ. ಈ ಸಂಸ್ಥೆಯು ಸಹಕಾರಿ ಸದಸ್ಯರು 14,259, ಸಹಕಾರಿಯ ಷೇರು ಬಂಡವಾಳ 43,22,000, ಸಹಕಾರಿಯ ನಿಧಿಗಳು 11,66,35,000, ಸಹಕಾರಿಯ ಠೇವುಗಳು 311,94,00,000, ಸಹಕಾರಿಯ ಸಾಲಗಳು 275,14,38,000, ಸಹಕಾರಿಯ ದುಡಿಯುವ ಬಂಡವಾಳ 342,02,00,000, ಸಹಕಾರಿಯ ಒಟ್ಟು ವಾರ್ಷಿಕ ವಹಿವಾಟ 1,332 ಕೋಟಿಗೂ ಅಧಿಕವಾಗಿ ವಹಿವಾಟು ಮಾಡುವ ಮುಖಾಂತರ ಸಹಕಾರಿಯು ಈ ವರ್ಷದಲ್ಲಿ ಲಾಭ 31/3/26ಕ್ಕೆ 4,01,55,055 ರೂಪಾಯಿಗಳನ್ನು ಮಾಡಿದೆ ಅಂತ ಹೆಚ್ಚು ಹೇಳಕ್ಕೆ ಬರ್ತೇನೆ. ಮತ್ತೆ ಈ ಒಂದು ಸಂಸ್ಥೆಯ ಲಾಭಾಂಶವನ್ನು ಈ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿಶತ 25ರಂತೆ ವಿತರಿಸಲು ಸರ್ವಸಾಧಾರಣ ಸಭೆಯಲ್ಲಿ ಅನುಮತಿ ಪಡೆದು ವಿತರಿಸುತ್ತೆ ಅಂತ ಹೇಳ್ತಾ, ಬರುವ ದಿನಮಾನಗಳಲ್ಲಿ ಈ ಸಂಸ್ಥೆಯನ್ನು ಉತ್ತರೋತ್ತರಂತೆ ಬೆಳೆಯಲಿ, ತಮ್ಮೆಲ್ಲ ಸಹಕಾರ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ರಿಸ್ಟ್ರಿಕ್ಷನ್ ಈಗ ಅದೊಂದು ಒನ್ ಟೈಪ್ ರಿಸ್ಟ್ರಿಕ್ಷನ್ ಅದು ಫೇಸ್ ಮಾಡತ್ತೀವ್ರಿ ನಾವು. ಯಾಕಂದ್ರೆ ನಾವು ನಮ್ಮಲ್ಲಿ ಏನಂತ ನಮ್ಮ ಸಂಸ್ಥಾದಾಗ 25 ವರ್ಷದಾಗ ನಾವು ಯಾವುದೋ ಒಂದು ಅಸ್ತವ್ಯಸ್ತ ಮಾಡಿಲ್ಲ ಅಂತ ನಾವು ರಿಸ್ಟ್ರಿಕ್ಟೆಡ್ ಕಾಯ್ದೆ ಸೊಸೈಟಿ ಕಾನೂನಿಗೆ ಏನು ಅಂದಂಗಿಲ್ರಿ. ಬಟ್ ಈಗ ಸಾಲ ತಗೊಂಡವರು ಇನ್ವೆಸ್ಟ್ಮೆಂಟ್ ಮಾಡಕ ಅಥವಾ ಅವ್ರು ತೊಡಗಿಸಿದಂಥ ಬಿಲ್ಗಳ ಲೋಟ್ ಆಗ್ಲಾರ್ಕ, ನಮ್ಮ ಪೇಮೆಂಟ್ ರಿಪೇಂಟ್ ಆಗೋದಕ್ಕೆ ಸ್ವಲ್ಪ, ಅಥವಾ ಈ ಸಕ್ಕರೆ ಕಾರ್ಖಾನೆಗಳು ಇವು ಎಲ್ಲ ಬಿಲ್ಗಳೆಲ್ಲ ಕಬ್ಬಿನ ಬಿಲ್ ಸರಿಯಾದ ಸಮಯಕ್ಕೆ ಬರ್ಲಾರ್ಕ, ಸಾಲ ತಗೊಂಡಂಥವ್ರು ಮರುಪಾವತಿ ಮಾಡೋ ಪರ್ಸೆಂಟೇಜ್ ರಿಕವರಿ ಪ್ರಾಬ್ಲಮ್ ಭಾಳ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಹಿಂಗಾಗಿ ಠೇವುದಾರರ ಹಿತದೃಷ್ಟಿಯಿಂದ ಸಾಲಗಾರರನ್ನು ಎಷ್ಟೇ ಒಂದು ವ್ಯವಸ್ಥಿತವಾಗಿ ನಾವು ನೋಡಿದ್ರು ಮತ್ತು ಕೊನೆಗೆ ಒಂದು ಬಲಾಗ 10ರಾಗ 8 ಜನ ಸರಿಯಾಗಿ ನಿಂತಿದ್ರು. ಈಗ ಅದ್ರ ಪ್ರಮಾಣ ಕಡಿಮೆ ಆಗ್ತದೆ. ಎಲ್ಲ ಸೊಸೈಟಿ ನೋಡಿದ್ರೆ 0.5 ಇದ್ದವ್ರಿಗೆಲ್ಲ 3% ರಿಸ್ಕ್ ಒಂದು ಠೇವುದಾರರ ಸದಸ್ಯರಿಗೆ ದುಡ್ಡು ಹಾಕಿ ದುಡ್ಡು ತೆಗೋದು ಬೇಡಾಗಿದೆ. ದುಡ್ಡು ಬ್ಯಾಂಕ್ನಾಗ ಇಡೋದು, ಡಿಪಾಸಿಟ್ ಬಡ್ಡಿ ಬರ್ತಿದ್ದೆ ಆರಾಮಿರೋದು. ವ್ಯಾಪಾರಕ್ಕೆ, ಉದ್ಯೋಗ, ಫ್ಯಾಕ್ಟ್ರಿಗಳಿಗೆ ಯಾವುದೂ ಥರಾಗ ಸಾಲ ತೆಗೆದು ರಿಸ್ಕ್ ಮಾಡ್ಕೊಂಡ ಜವಾಬ್ದಾರಿ ಬೇಡ, ಕಡಿಮೆ ಆಗ್ತದೆ. ಹೀಗಾಗಿ ಸರ್ಪ್ಲೆಕ್ಸ್ ಹೆಚ್ಚಾಗ್ತದೆ. ದುಡ್ಡು ಉಳಿಯೋದ್ರಿಂದಲೇ ದುಡಿಸೋ ಪ್ರಮಾಣ ನಮ್ಗೆ ಕಡಿಮೆ ಆಗೋದ್ರಿಂದ ನಮ್ಗೆ ಲಾಭ ಪ್ರಮಾಣ ಕಡಿಮೆ ಅಂದ್ರೆ ನಾವು ಕಂಟಿನ್ಯೂ ಕೊಡಾಕ ಕಾಯ್ದೆದಾಗ ಇಲ್ಲ, ಸರ್ಕಾರ ಕಾಯ್ದೆದಾಗ ಇಲ್ಲ. 25% ಏನಾಗಿದ್ರೆ ಸರ್, ಕಮರ್ಷಿಯಲ್ ಎಣ್ಣೆ ಆಗಿ ಬಂದದ ಜಾಗ ಇಲ್ಲ ರೀ. ಬಟ್ ಅದು ಮಾಡ್ಬೇಕ್ರಿ. ಅದೇ ಹೇಳ್ರಿ ಸರ್, ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ ಫಂಡ್ ಮಾತ್ರ ಉಪಯೋಗ ಮಾಡಿ ಕಟ್ಟಡ ಕಟ್ಟಬೇಕಂತ ಅಂತ SSLC ವಿದ್ಯಾರ್ಥಿ ಮತ್ತು PU ವಿದ್ಯಾರ್ಥಿಗಳಿಗಾಗಿ ಮೊದಲಿನಿಂದನೂ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದೀವಿ ರೀ. ಬರುವ ದಿನಮಾನಗಳಲ್ಲಿ SSLC ವಿದ್ಯಾರ್ಥಿ ಮತ್ತು PUC ವಿದ್ಯಾರ್ಥಿ ಮತ್ತಿರ್ಬೋದು, ಅಥವಾ ನಮ್ಮ ತಾಲೂಕಿನ ಯಾರಾದರೂ KPSC UPSC ಉದಾಹರಣೆ ಅಂದ್ರೆ ಅವ್ರಿಗೂ ಸಹ ಸಹಾಯಧನ ಮಾಡಿ, ಮತ್ತು ವಿಶೇಷವಾಗಿ ನಮ್ಮ ಬ್ಯಾಂಕ್ನಿಂದ ಬರೋ ದಿನಮಾನಗಳಲ್ಲಿ ಒಂದು KPSC UPSC ಇದನ್ನು ಸುಮಾರು 2.5 ಲಕ್ಷದ ಪುಸ್ತಕ ಖರೀದಿ ಮಾಡಿ ಒಂದು ಕಡೆ ಇಟ್ಟು ಅವ್ರಿಗೆ ಓದಕ್ಕೆ ಅನುಕೂಲ ಮಾಡಿಕೊಡುವ ವ್ಯವಸ್ಥೆ ಮಾಡಿಕೊಡ್ತೀವಿ. ಹುಕ್ಕೇರಿ ಸ್ಥಾಪನೆ 2023 ಸ್ಥಾಪನೆ ಆದ ಮಹಾವೀರ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಇದರ 31/3/2026ರವರೆಗೆ ಒಟ್ಟು ಕ್ರೋಢೀಕೃತ ಸಂಕ್ಷಿಪ್ತ ಮಾಹಿತಿ ಹೀಗಿರುತ್ತದೆ. ಸಹಕಾರಿಯ ಸದಸ್ಯರುಗಳು 473, ಒಟ್ಟು ಷೇರ್ ಬಂಡವಾಳ 10,55,800, ಒಟ್ಟು ಠೇವು 6,76,71,000. ಅದೇ ರೀತಿ ಸಾಲ
6,13,31,000 ರೂಪಾಯಿಗಳು. ಅದೇ ರೀತಿ ಹೂಡಿಕೆಗಳು 1,06,65,000 ರೂಪಾಯಿ. ದುಡಿಯುವ ಬಂಡವಾಳ 7,50,00,000 ರೂಪಾಯಿಗಳು. ಅದೇ ರೀತಿ ಈ ವರ್ಷದ ಒಟ್ಟು ಲಾಭ 8,65,055 ರೂಪಾಯಿ ಒಟ್ಟು ಲಾಭ ಆಗುತ್ತೆ. ಅದೇ ರೀತಿ ಈ ವರ್ಷದಲ್ಲಿ ಹೊಸದಾಗಿ ಕನಗಲ ಗ್ರಾಮದಲ್ಲಿ ಹೊಸದಾಗಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡೋದು.